ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ತುಂಬಾ ಸರಳವಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ ನಾನು. ಅಂದರೆ ಇದು ಲಂಚ್ಗೆ ಬೇಕಿದ್ರೂ ಮಾಡಿ ತಿನ್ಬೋದು, ಡಿನ್ನರ್ಗೆ ಬೇಕಿದ್ರೂ ಮಾಡಿ ತಿನ್ಬೋದು. ಆ ಥರದ ಒಂದು ರೆಸಿಪಿ ಇದು. ತುಂಬಾ ಸುಲಭವಾಗಿ ಮಾಡ್ಬೋದು. ಅಂದರೆ ಇಲ್ಲಿ ನಾನು ಯಾವುದೇ ಮಸಾಲ ಹುಡಿಗಳನ್ನೆಲ್ಲ ಬಳಸ್ತಾ ಇಲ್ಲ. ತುಂಬಾ ಸರಳವಾಗಿ ಮಾಡುವಂಥ ಒಂದು ರೆಸಿಪಿ ಇದು. ಬ್ಯಾಚುಲರ್ಸ್ಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುವಂಥ ಒಂದು ವಿಡಿಯೋ ಇದು. ಖಂಡಿತ ನೋಡಿ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಮೊದಲು ನಾನೊಂದು ಕುಕ್ಕರ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ತುಪ್ಪ ಹಾಕ್ತಾ ಇರೋದು. 2 ಸ್ಪೂನ್ನಷ್ಟು ತುಪ್ಪ. ನಿಮಗೆ ಬೇಕಿದ್ರೆ ಇಲ್ಲಿ ಎಣ್ಣೆನೂ ಮಿಕ್ಸ್ ಮಾಡಿ ಹಾಕೋಬಹುದು. ಆಮೇಲೆ ಇದಕ್ಕೆ ಗರಂ ಮಸಾಲಕ್ಕಾಗೋ ಎಲ್ಲ ಐಟಮ್ ಹಾಕ್ತಾ ಇದ್ದೀನಿ. ಲವಂಗ, ಆಮೇಲೆ ನಕ್ಷತ್ರ ಹೂವು, ಜಾವಿತ್ರಿ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿನೂ ಹಾಕ್ತೀನಿ. ಆವಾಗ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ನಮಗೆ. ಇದನ್ನೆಲ್ಲ ತುಪ್ಪದಲ್ಲಿ ಒಂದು ಸಲ ಚೆನ್ನಾಗಿ ಹುರಿಯಿರಿ ಈ ರೀತಿ. ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಈ ರೀತಿ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಯಿರಿ. ಚೆನ್ನಾಗಿ ಹುರಿಬೇಕು. ನೋಡಿ, ಈ ರೀತಿ ಬಂದಿದೆ. ಇವಾಗ ಸಾಕಿಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಇನ್ನು ಇದಕ್ಕೆ ನಾನು ತುಂಡು ಮಾಡಿಟ್ಟಂಥ 1 ಈರುಳ್ಳಿ ಹಾಕ್ತಾ ಇದ್ದೀನಿ. ಉದ್ದಕ್ಕೆ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸಣ್ಣ ಹಸಿಮೆಣಸಿನಕಾಯಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಹಾಕ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕೂಡ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಆಮೇಲೆ ಇದಕ್ಕೆ ನಾನು ತುರಿದಿಟ್ಕೊಂಡ ಅಥವಾ ತುಂಡು ಮಾಡಿಟ್ಕೊಂಡಂತಹ ಕ್ಯಾರೆಟ್ ಮತ್ತು ಆಮೇಲೆ ಸ್ವಲ್ಪ ಬಟಾಣಿನೂ, ಹಸಿ ಬಟಾಣಿನೂ ಹಾಕ್ತಾ ಇದ್ದೀನಿ. ಇಲ್ಲಿ ಇದು ಯಾವ ತರಕಾರಿ ಬೇಕಿರೋ ನಿಮಗೆ ಇಷ್ಟ ಇರುವ ತರಕಾರಿ ಇದಕ್ಕೆ ಬಳಸ್ಬೋದು. ಅಂದರೆ ಬೇಗ ಬೇಯುವಂಥ ತರಕಾರಿ ಇದಕ್ಕೆ ಬಳಸ್ಬೋದು. ಇದೇ ಹಾಕಬೇಕಂತ ಏನಿಲ್ಲ, ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ನಾನು ನೋಡಿ ಡಬಲ್ ಬೀನ್ಸ್ ತಗೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಬರುತ್ತೆ ನಾವು ಈ ರೆಸಿಪಿಗೆ ಹಾಕಿದರೆ. ನಿಮ್ಮ ಬಳಿ ಏನಿದೆಯೋ ಅದನ್ನು ಇಲ್ಲಿ ಉಪಯೋಗಿಸ್ಬೋದು. ಅದೇ ಹಾಕಬೇಕಂತೇನಿಲ್ಲ. ಎಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಇದನ್ನು. ನೋಡಿ, ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು. ಇನ್ನು ಇದಕ್ಕೆ ನಾನಿಲ್ಲಿ ಅಕ್ಕಿ 2 ಗ್ಲಾಸ್ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಹಾಕ್ತಾ ಇರೋದು. ನಿಮ್ಗೆ ಯಾವ ಅಕ್ಕಿ ಕೂಡ ಬಳಸ್ಬೋದು. ಅಂದರೆ ಬಾಸುಮತಿ ಯಾವುದು ಹಾಕೋಬೋದು. ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇದನ್ನು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ನಾನು. ಕರೆಕ್ಟ್ ಅಳತೆ ಮಾಡಿ ನೀವು ತಗೋಬೇಕು. ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. 2 ಗ್ಲಾಸ್ ಅಂದರೆ 2 ಗ್ಲಾಸ್. ಅದು ಯಾಕಂದರೆ ಕರೆಕ್ಟ್ ಹೇಳ್ತೀನಿ ಅಂದರೆ ನೀರು ಸೇರಿಸುವಾಗ ನಾವು ಎಷ್ಟು ಅಕ್ಕಿ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಮೆಷರ್ ಮಾಡಿಬಿಟ್ಟು ಅಳತೆ ಮಾಡಿಬಿಟ್ಟು ಅದರ ಡಬಲ್ ನೀರು ಸೇರಿಸಬೇಕು. ಒಂದು ಸಲ ಈ ಅಕ್ಕಿನ ಚೆನ್ನಾಗಿ ತುಪ್ಪದಲ್ಲಿ ಹುರಿಯಿರಿ. ನಾವು ಕ್ಯಾರೆಟ್, ಬಟಾಣಿ ಅದೆಲ್ಲ ಹುರ್ಕೊಂಡಿದ್ದೀವಲ್ಲ, ಅದೇ ರೀತಿ ಅಕ್ಕಿಯನ್ನು ಕೂಡ ಒಂದು ಸಲ ಚೆನ್ನಾಗಿ ಇದರಲ್ಲಿ ಹುರಿಯಿರಿ. ನೋಡಿ, ಈ ರೀತಿ ಬೇಗ ಆಗುವಂಥ ಒಂದು ರೆಸಿಪಿ ಇದು. ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ನೋಡಿ, ನಾನು 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನಾನಿವತ್ತು ಕಪ್ಪಲ್ಲ ತಗೊಂಡಿರೋದು, ಗ್ಲಾಸ್, ನಾರ್ಮಲ್ ಗ್ಲಾಸಲ್ಲಿ ಅಳತೆ ಮಾಡಿರೋದು. ನೀವು ಯಾವ ಕಪ್ಪು ತಗೊಂಡಿರೋ, ಯಾವ ಗ್ಲಾಸ್ ತಗೊಂಡಿರೋ ಅದೇ ಅಳತೆಯಲ್ಲಿ ನೀರು ಸೇರಿಸಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಬಿಟ್ಟು ಇನ್ನು ಇದನ್ನು ಬೇಯಿಸಬೇಕು. ನಾನಿಲ್ಲಿ ಕರೆಕ್ಟ್ 1 ವಿಸಿಲ್ ತನಕ ಬೇಯಿಸ್ತೀನಿ. ಅಂದರೆ ಇದು ಕರೆಕ್ಟ್ ಆಗುತ್ತೆ. 1 ವಿಸಿಲಲ್ಲಿ ಬೇಯಿಸುವಾಗ ಇದು ಕರೆಕ್ಟಾಗಿ ಬೇಯುತ್ತೆ. ನೀವು ನೋಡ್ಕೊಳ್ಳಿ ನಿಮ್ಮ ಅಕ್ಕಿ ಎಷ್ಟು ಬೇಯುತ್ತೆ ಆ ರೀತಿ ಇದನ್ನು ಇಡ್ಬೋದು. ಮೊದಲು 1 ವಿಸಿಲ್ ತನಕ ನೋಡಿ, ಬೆಂದಿಲ್ಲ ಅಂದರೆ ಆಮೇಲೆ ಜಾಸ್ತಿ ಬೇಯಿಸ್ಕೊಳ್ಳಿ. ಅಷ್ಟೊತ್ತಿಗೆ ನಾವೊಂದು ಸಲಾಡ್ ರೆಡಿ ಮಾಡೋಣ. ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಸಣ್ಣಕ್ಕಾಗುತ್ತೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಈರುಳ್ಳಿನೂ ಹಾಕ್ತಾ ಇದ್ದೀನಿ. ಇದಕ್ಕೂ ಜಾಸ್ತಿ ಏನು ನಾನು ಹಾಕ್ತಾ ಇಲ್ಲ. ಸ್ವಲ್ಪ ಹಸಿಮೆಣಸಿನಕಾಯಿನೂ ಹಾಕ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ತೀನಿ. ಎಲ್ಲ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪನ್ನು ಸೇರಿಸಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದಕ್ಕೆ ಮೊಸರು ನಾನಿವಾಗಲೇ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಯಾವತ್ತು ಸರ್ವ್ ಮಾಡ್ತೀರೋ ಆವಾಗ ಮೊಸರು ಸೇರಿಸ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಸರು ಸೇರಿಸ್ಬಿಟ್ಟು ಒಂದು ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಯಾವತ್ತು ಸರ್ವ್ ಮಾಡ್ತೀರೋ ಆವಾಗ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮೊಸರು ಆವಾಗ ಸೇರಿಸಿದ್ರೂ ಆಗುತ್ತೆ. ನೋಡಿ, ನಮ್ಮ ಸಲಾಡ್ ಸಿಂಪಲಾಗಿ ಮಾಡೋ ಒಂದು ಸಲಾಡ್ ಕೂಡ ಇಲ್ಲಿ ರೆಡಿ ಆಗಿದೆ. ನೋಡಿ, 1 ವಿಸಿಲ್ ಆಗಿದೆ, ಆವಿಯೆಲ್ಲ ಹೋಗಿದೆ. ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಇದು ರೆಡಿ ಆಗಿದೆ. ಅಂದರೆ ಸಿಂಪಲಾಗಿ ಮಾಡುವಂಥ ಒಂದು ಪಲಾವ್ ಇಲ್ಲಿ ರೆಡಿ ಆಗಿದೆ. ಅಂದರೆ ಮಸಾಲೆ, ಯಾವುದೇ ಮಸಾಲೆ ಪೌಡರ್ಸ್, ಆಮೇಲೆ ಯಾವುದೇ ರುಬ್ಬಿ ಹಾಕೋದಿಕ್ಕಿಲ್ಲ, ಏನಿಲ್ಲ. ತುಂಬಾ ಸರಳವಾಗಿ ಮಾಡುವಂಥ ಒಂದು ರೆಸಿಪಿ ಇದು.
ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ, ತೊಂದರೆ ಏನಿಲ್ಲ. ಮಸಾಲೆ ಹಾಕ್ಕೊಂಡಿಲ್ಲ ಅಂತ ಟೇಸ್ಟ್ಗೆ ಏನು ಕಡಿಮೆ ಇಲ್ಲ, ಚೆನ್ನಾಗಿ ಬಂದಿದೆ ಇದು. ನೋಡಿ ಈ ರೀತಿ ಇರುತ್ತೆ. ಟಿಫಿನ್ ಬಾಕ್ಸಿಗೂ ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಯಾವುದಕ್ಕೂ ಬೇಕಿರೋ ಇದನ್ನು ಮಾಡಿ ತಿನ್ಬೋದು. ಅದರ ಜೊತೆ ಒಂದು ಸಿಂಪಲ್ ಆಗಿ ಒಂದು ಸಲಾಡು ಕೂಡ ಇದ್ದರೆ ಸೂಪರ್ ಆಗುತ್ತೆ. ನೋಡಿ ಈ ರೀತಿ ಇದೆ, ಒಂದಕ್ಕೊಂದು ಅಂಟಿಕೊಂಡಿಲ್ಲ. ನೋಡಿ ಎಷ್ಟೊಂದು ನೀಟಾಗಿ ಬಂದಿದೆ ಅಂತ. ಇದೇ ರೀತಿ ಮಾಡ್ಕೊಳ್ಳಿ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.